ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕೆಂಪು ಹರಿವೆ ಪಲ್ಯ ಮಾಡತ್ತೀನಿ ನೋಡ್ರಿ. ರಾಜಗಿರಿ ಪಲ್ಯ ಅಂತಾರಲ್ಲ ರೀ, ನಮ್ಮ ಕಡೆ ಹರಿವೆ ಪಲ್ಯ ಅಂತೀವಿ ನಾವು, ಕೆಂಪು ಹರಿವೆ ಪಲ್ಯ ಅಂಥೇಳಿ. ನಾನು ಇವತ್ತು ಕೆಂಪು ಹರಿವೆ ಪಲ್ಯ ಮಾಡತ್ತೀನಿ. ಒಂದು 2 ಕಟ್ಟು ಕೆಂಪು ಹರಿವೆ ಪಲ್ಯ ತೊಗೊಂಡೀನಿ ನೋಡ್ರಿ. ನಾನು ಹರಿವೆ ಪಲ್ಯ ತೊಗೊಂಡು ಅದನ್ನೆಲ್ಲ ಚೆಂದಾಗಿ ಸೋಸಿ ಇಟ್ಕೊಂಡೀನಿ ರೀ. ಅದನ್ನು ಈಗ ಸ್ವಲ್ಪ ಕಟ್ ಮಾಡಕತ್ತೀನಿ ನೋಡ್ರಿ. ಸಣ್ಣಗೆ ಕಟ್ ಮಾಡಿ ಅದನ್ನು ಒಂದು 2 ಸರಿಗೆ ತೊಳೆದು ಒಗ್ಗರಣೆ ಹಾಕಿರ ಪಲ್ಯ ಚಲೋ ಆಗ್ತೈತ್ರಿ. ರಾಜಗಿರಿ ಪಲ್ಯ ತಿನ್ಬೇಕು. ಅದನ್ನು ಕೆಂಪು ಹರಿವೆ ಪಲ್ಯ ಆರೋಗ್ಯಕ್ಕೂ ಭಾಳ ಚಲೋ, ಮೈಯಾಗ ರಕ್ತನೂ ಆಗ್ತೈತೆ ಅಂತಾರೆ. ಹೀಗಾಗಿ ಇದು ಹರಿವೆ ಪಲ್ಯ ವಾರದಾಗ ಒಂದು 2 ಸರಿಯಾರ ತಿನ್ಬೇಕಂತಾರೆ. ಈಗ ಒಮ್ಮೆ ತೊಳೆದೆ ನೋಡ್ರಿ. ನಾನು ಇನ್ನೊಮ್ಮೆ ತೊಳೀನ್ರಿ, ಯಾಕಂದ್ರೆ ಸಣ್ಣ ನುಸುಕೋದು ಇರ್ತೈತ್ರಲ್ಲ. ಹೀಗಾಗಿ ಒಂದು 2 ಸರಿಗೆ ತೊಳೆದು ನೀರಾಗ ಜಲ್ಪರಿಸಿ ನಾವು ಇಟ್ಕೊಂಡಿವಪ್ಪ ಅಂದ್ರೆ ಅದ್ರಾಗ ಸಣ್ಣ ನುಸುಕ ಸಣ್ಣ ಹುಳ ಏನೋ ಇದ್ದರೂ ಇದಾಗಿಬಿಡ್ತೈತೆ ರೀ. ಅದು ಸಣ್ಣಗೆ ತತ್ತಿ ಹಾಕಿರ್ತೈತಿ, ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದ. ಈಗ ನೋಡ್ರಿ, ಒಂದು ಕಡಾಯಿ ಕಾಸಕ್ಕಿಟ್ಟಿದ್ದೆ ನಾನು. ಅದಕ್ಕೆ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿದ್ದೆ ನಾನು. ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕಿ ಒಂದು 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಆದಿಂದ ಸ್ವಲ್ಪ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿಟ್ರೆ ನಾನು. ಈಗ ಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ ರೀ. ಬೆಳ್ಳುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಈಗ ನಾನು ಈಗ ಹರಿವೆ ಪಲ್ಯ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಿರಲ್ಲ ತೊಳೆದು, ಈಗ ಅದನ್ನು ಹಾಕಾಕತ್ತೀನಿ ನೋಡ್ರಿ. ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ನಾವು ಮಿಕ್ಸ್ ಮಾಡಿದ್ದೀವಪ್ಪ ಅಂದ್ರೆ ಗ್ಯಾಸ್ ಸಣ್ಣ ಇಡಬೇಕ್ರಿ. ಸಣ್ಣ ಇಟ್ಟು ಅದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಬಿಡೋಣ್ರಿ. ಮಿಕ್ಸ್ ಮಾಡಿದ್ದೀವಿ ಅಂದ್ರೆ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಒಂದು ಮುಚ್ಚಳ ಮುಚ್ಚಿ ಕುಚ್ಚಾಕಿಡೋಣ್ರಿ. ಕುಚ್ಚಾಕಿಟ್ಟಿವಪ್ಪ ಅಂದ್ರೆ ಒಂದು 5 ನಿಮಿಷದಾಗ ಪಲ್ಯ ರೆಡಿ ಆಗಿಬಿಡ್ತೈತ್ರಿ. ಅದು ನೀರು ಮಾತ್ರ ಪೂರ್ತಿ ಅಟ್ಟಿಸ್ಬೇಕ್ರಿ. ಅದು ಅಟ್ಟಿಸೋ ಮಟ್ಟ ನಾವು ಹಗಲೆಲ್ಲ ತಿರುಗ್ಕೊತ ಹಗಲೆಲ್ಲ ಇದು ಮಾಡ್ಕೊತ ನೋಡ್ಕೊತ ಇದ್ದೀವಪ್ಪ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತ್ರಿ. ಅದು ರಾಜಗಿರಿ ಪಲ್ಯ. ಈಗ ಪಲ್ಯದ ನೀರೆಲ್ಲ ಆಡ್ಸೈತಿ, ಇನ್ನೊಂದು ಸ್ವಲ್ಪ ಐತ್ರಿ. ಅದು ಸ್ವಲ್ಪ ನಾವು ಹಿಂಗೆ ತಿರುಗ್ಕೊತ ಇದ್ದೀವಪ್ಪ ಅಂದ್ರೆ ನೀರೆಲ್ಲ ಅಟ್ಟಿಸಿ ಬಿಡ್ತೈತಿ. ಈಗೆಲ್ಲ ನೀರು ಆಡ್ಸೈತಿ ನೋಡ್ರಿ. ನಮ್ಮದು ಪಲ್ಯ ರೆಡಿ ಆಗೈತ್ರಿ. ರೊಟ್ಟಿ ಹಿಂಬಲ್ಲಿ ಚಪಾತಿ ಪಲ್ಯ ನಡಿತೈತ್ರಿ, ಅನ್ನದ ಹಿಂಬಲ್ಲಿ ನಡಿತೈತ್ರಿ, ಎಲ್ಲ ಹಿಂಬಲ್ಲೂ ನಡಿತೈತ್ರಿ. ಪಲ್ಯ ಭಾಳ ಆರೋಗ್ಯಕ್ಕೆ ಚಲೋ ರೀ. ಇದು ಎಳೆ ಪಲ್ಯ ತೊಗೊಂಬಂದು ಮಾಡಿಬಿಟ್ರೆ ಮಾಡಿದ್ದೀವಪ್ಪ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.